ಹಲೋ ಗಾಯ್ಸ್, ನಾವಿವತ್ತು ನಟ ಭಯಂಕರ ನಟ ರಾಕ್ಷಸ ಅಂತ ಫೇಮಸ್ ಆಗಿರೋ ಡಾಲಿ ಧನಂಜಯ ಅವರ ಬರ್ಡೇಗೆ ಬಂದಿದ್ದೀವಿ. ಬನ್ನಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅನ್ನೋದು ನೋಡ್ಕೊಂಬರೋಣ. ಧನಂಜಯ ಅವರು 1985 ಆಗಸ್ಟ್ 23 ಜನಿಸ್ತಾರೆ. ಇವರ ಪೂರ್ಣ ಹೆಸರು ಬಂದ್ಬಿಟ್ಟು ಕಾಲೇನಹಳ್ಳಿ ಅಡವಿ ಸ್ವಾಮಿ ಧನಂಜಯ ಅಂತ ಅಂದ್ಬಿಟ್ಟು. ಹುಟ್ಟು ಹಬ್ಬವನ್ನು ರಕ್ತದಾನದಿಂದ ಆಚರಿಸಿ. ಸೊ ಡಾಲಿ ಅವರು ಕೂಡ ಇವಾಗ ರಕ್ತದಾನ ಮಾಡೋಕ್ಕಂತಾನೆ ಬರ್ತಿದ್ದಾರೆ. 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರು, ಇನ್ನೂ ಬಂದಿಲ್ಲ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಬರ್ತಾರೆ. ಸೊ ಇಲ್ಲೆಲ್ಲ ಸೆಟಪ್ ಮಾಡಿದ್ದಾರೆ ರಕ್ತದಾನ ಮಾಡೋದಕ್ಕೋಸ್ಕರ. ಇವರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾಲೇನಹಳ್ಳಿಯಲ್ಲಿ ಜನಿಸ್ತಾರೆ. ಅದಾದಮೇಲೆ ಇವರು ಇಂಜಿನಿಯರಿಂಗ್ ಡಿಗ್ರಿನ ಮಾಡ್ತಾರೆ CS ಅಲ್ಲಿ. ಅದಾದಮೇಲೆ ಇವರು IT ಕೆಲಸಕ್ಕೂ ಕೂಡ ಸೇರ್ಕೋತಾರೆ. IT ಕೆಲಸನ ಬಿಟ್ಬಿಟ್ಟು ಆ್ಯಕ್ಟಿಂಗ್ ಪ್ರೊಫೆಷನರ್ಗೆ ಇಳಿತಾರೆ. ಎರಡು 2013 ಇವರ ಫಸ್ಟ್ ಮೂವಿ ತೆಗಿತಾರೆ, ಡೈರೆಕ್ಟರ್ ಸ್ಪೆಷಲ್ ಅಂತ ಅಂದ್ಬಿಟ್ಟು. ಅದಾದಮೇಲೆ 2018 ಬಂದಿರತಕ್ಕಂಥ ಟಗರು ಮೂವಿಯಿಂದಾನೇ ಇವರು ಡಾಲಿ ಅಂತ ಫೇಮಸ್ ಆಗ್ತಾರೆ. Hey!
ತೆಗಿಯೋಕ್ಕಿಂತ ಮುಂಚೆ ಒಂದು ಶಾರ್ಟ್ ಮೂವಿ ಕೂಡ ಮಾಡಿದ್ರು. ಆ ಶಾರ್ಟ್ ಮೂವಿ ಹೆಸರು ಜಯನಗರ 4th ಬ್ಲಾಕ್ ಅಂತ. ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಬೇಕಾದ್ರೆ ಅದನ್ನು ಕೂಡ ಚೆಕ್ಔಟ್ ಮಾಡ್ಕೊಳ್ಳಿ. ಸಿಗಕ್ಕಾಗಿರ್ಲಿಲ್ಲ. ಸೊ ಈ ಸರಿ ಈಗ ಜಯನಗರ ಗ್ರೌಂಡ್ಸ್ ಅಲ್ಲಿ ಆರ್ಗನೈಸ್ ಮಾಡ್ತೀವಿ ಅಂತ ಹೇಳಿ ಲಲ್ಲು ಟೀಮ್ ಮತ್ತೆ ಎಲ್ಲರೂ ಹೇಳಿದಾಗ ಬಹಳ ಖುಷಿ ಆಯಿತು, ಬರ್ತೀನಿ ಅಂತ ಹೇಳಿದೆ. ಆ್ಯಂಡ್ ಅದಕ್ಕೆ ಭಾಳ ಚೆನ್ನಾಗಿ ಕೋಆಪರೇಟ್ ಮಾಡಿದಂಥ ನಮ್ಮ ಜಯನಗರದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ನಮ್ಮ ಜಯನಗರದ ಶಾಸಕರಾದ ರಾಮಮೂರ್ತಿಯವರು ಮತ್ತು ಅವರ ತಂಡಕ್ಕೆ ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಹುಟ್ಟಿದಬ್ಬ ಅಂದರೆ ಬರೀ ಸೆಲೆಬ್ರೇಷನ್ ಅಷ್ಟೇ ಅಲ್ಲ. ಇದೇ ಜಯನಗರದಲ್ಲಿ ಇಲ್ಲೇ ಶಾಲಿನಿ ಗ್ರೌಂಡ್ಸಲ್ಲಿ ನನಗೆ ನೆನಪಿದೆ, ಕೂರ್ಗ್ ಫ್ಲಡ್ಸ್ ಆದಾಗ ಅವತ್ತು ಎಲ್ಲ ಸೇರಿ ಒಂದು ಉಂಡಿ ಇಟ್ಟು ನಿಮ್ಮ ಕೈಲಿ ಎಷ್ಟೆಷ್ಟಾಗುತ್ತೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿ, ಅದಕ್ಕೆ ನಾನು ಅಷ್ಟನ್ನೇ ಸೇರಿಸಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಇಂದಾಗ ಭಾಳಷ್ಟು ಸಂಖ್ಯೆಯಲ್ಲಿ ಸೇರಿ ಅವತ್ತು ರಾತ್ರಿ ಮಾಡಿದ್ವಿ. ಭಾಳ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ವಿ. ಕೂರ್ಗ್ ಫ್ಲಡ್ಸಲ್ಲಿ ನಾವು ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆಯಿತು. ಕೋವಿಡ್ ಟೈಮಿಂದ ಹಿಡಿದು ಪ್ರತಿ ಸರಿ ಏನಾದರೂ ಸರ್ವಿಸ್ ಮಾಡಬೇಕು ಅಂದಾಗೆಲ್ಲ ಬಹಳ ಚೆನ್ನಾಗಿ ಎಲ್ಲರೂ ಜೊತೆ ಆಗ್ತೀರಾ, ಅದಕ್ಕೆ ನಾನು ಯಾವಾಗಲೂ ಆಭಾರಿ. ಆ್ಯಂಡ್ ಕಳೆದ ಬಾರಿ ಹುಟ್ಟಿದಬ್ಬ ಅಭಿಮಾನಿಗಳ ಜೊತೆ ಆಚರಿಸಿದಾಗಲೂ ಬ್ಲಡ್ ಡೊನೇಷನ್ ಕ್ಯಾಂಪ್ ಭಾಳ ಚೆನ್ನಾಗಿ ಬ್ಲಡ್ ಡೊನೇಟ್ ಮಾಡಿದ್ರಿ. ಇಲ್ಲಿ ಭಾಳಷ್ಟು ಜನ ಯಂಗ್ಸ್ಟರ್ಸ್ ಬಂದಿದ್ದೀರಾ ನೋಡಿ. ಬ್ಲಡ್ ನಾನು ಡೊನೇಟ್ ಮಾಡಿದ್ದೀನಿ. ಅಲ್ಲಿ ಬ್ಲಡ್ ಡೊನೇಷನ್ಗೆ ರೆಡ್ ಕ್ರಾಸಿಂದ ಆರ್ಗನೈಸ್ ಮಾಡಿದ್ದಾರೆ, ಪ್ಲೇಟ್ಲೆಟ್ಸ್ ಡೊನೇಷನ್ಗೆ ಆರ್ಗನೈಸ್ ಮಾಡಿದ್ದಾರೆ. ಇವ್ರದ್ದೇ ಒಂದು ಓನ್ ಪ್ರೊಡಕ್ಷನ್ ಹೌಸ್ ಕೂಡ ತೆಗಿತಾರೆ, ಅದೇ ಡಾಲಿ ಪಿಕ್ಚರ್ಸ್ ಅಂತ ಅಂದ್ಬಿಟ್ಟು. ಈಗ ರೀಸೆಂಟಾಗಿ ಬಂದಿರತಕ್ಕಂಥ ಆಲ್ಮೋಸ್ಟ್ ತುಂಬ ಪಿಕ್ಚರ್ಸ್ ಕೂಡ ಡಾಲಿ ಪಿಕ್ಚರ್ಸಲ್ಲಿ ಬಂದಿದೆ. ಈಗ ನೆಕ್ಸ್ಟು ಅಣ್ಣ ಫ್ರಮ್ ಮೆಕ್ಸಿಕೋ ಡಿಸೆಂಬರಲ್ಲಿ ರಿಲೀಸ್ ಆಗ್ತಿದೆ, ಅದನ್ನು ಕೂಡ ಥಿಯೇಟ್ರಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಬಂದಿರೋದೇ ನಿಮ್ಮ ಜೊತೆ ಫೋಟೋ ತಗೊಳಕ್ಕೇನೆ, ನಿಮ್ಮ ಜೊತೆ ಕಳಿಯೋಕ್ಕೇನೆ. ಎಷ್ಟೊತ್ತಾದ್ರೂ ಇಲ್ಲೇ ನಿಂತು ನಿಮ್ಮೆಲ್ಲರ ಜೊತೆ ಫೋಟೋ ತಗೊಂಡೇ ಇವತ್ತು ಹೊರಡ್ತೀನಿ. ಆ್ಯಂಡ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಷಯ, ಅಭಿಮಾನಿಗಳು ಈ ಎಲ್ಲದಕ್ಕಿಂತ ಮುಖ್ಯವಾಗಿ ನಾ ಹೇಳ್ತಿರೋದು, ನಿಮ್ಮ ಎಲ್ಲ ಕೆಲಸಗಳು, ನಿಮ್ಮ ಅಭಿಮಾನ ಇದೆಲ್ಲದನ್ನು ದಾಟಿ ನಿಮ್ಮ ಬದುಕುಗಳನ್ನ ತುಂಬ ಚೆನ್ನಾಗಿ ಕಟ್ಕೊಳ್ಳಿ. ಅದು ಬಹಳ ಚಪಾಳೆ ಮುಖಾಂತರ ನಮ್ಮ ನವೀನ್ ಕುಮಾರ್ ಅವರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವಕ ಧನ್ಯವಾದಗಳು ಹಾಗೂ ಅಭಿನಂದನೆಗಳನ್ನ ತಿಳಿಸ್ತಾ, ನಾವು ಬೆಂಕಿ ಹಚ್ಚಿದ್ ನಾವು ಅದ್ರಲ್ಲಿ ಜೋಳ ಬೇಯಿಸ್ಕೊಂಡು ತಿಂದವ್ರು ನೀವು. ಅಂಕಲ್ ಹೊಡಿತೀನಿ ಸುದ್ದಿ. ಯಾವ ನಿಯತ್ತಾಗ 100 ರೂಪಾಯಿ ದುಡಿತಾನೋ ಅವನೇ ಕಿಂಗು. ಯಾರನ್ನು ಕೀಳಾಗ ನೋಡ್ಬಾರ್ದು. ಬಡವ್ರ ಮನೆ ಮಕ್ಕಳು ಡಿಸೆಂಬರ್ 24ಕ್ಕೆ ಅಣ್ಣ ಫ್ರಮ್ ಮೆಕ್ಸಿಕೋ ಬರ್ತಾ ಇದೆ ಬಡವರಸ್ಕಲ್ ನಿರ್ದೇಶಕರಿಂದ. ಮಿಸ್ ಮಾಡಿದೆ ನೋಡಿ. ಬಡವರಸ್ಕಲ್ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಬಹಳ ಚೆನ್ನಾಗಿರೋ ಸಿನಿಮಾ. ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ನಂದು ಮತ್ತೆ ಶಿವಣ್ಣಂದು ಮತ್ತೆ ಜೊತೆಗೆ ಬರ್ತಾ ಇದೀವಿ ಹೇಮಂತ್ ರಾವ್ ನಿರ್ದೇಶನದಲ್ಲಿ. ಸೊ ಒಳ್ಳೊಳ್ಳೆ ಎಂಟರ್ಟೈನರ್ ಜೊತೆಗೆ ಖಂಡಿತ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಿರಿಯಾನಿ ಅಣ್ಣ.
ಎಷ್ಟು ಕೆ ಜಿ ಆಯ್ತಣ್ಣ ಟೋಟಲ್? 135 ಕೆ ಜಿ. ಇದಣ್ಣ ಹಾಂ ಚಿಕನ್ ಗ್ರೇವಿ. ಇವರು ಕನ್ನಡದಲ್ಲಿ ಒಂದೇ ಅಲ್ಲ, ತೆಲುಗು ತಮಿಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಫೇಮಸ್ ಮೂವಿ ಪುಷ್ಪದಲ್ಲೂ ಇದ್ದಾರೆ ವಿಲನ್ ಆಗಿಬಿಟ್ಟು. ಇದು 1.5 ಕೋಟಿ, ಇದು 1.5 ಕೋಟಿ, ಟೋಟಲ್ 3 ಕೋಟಿ ಕಾರ್ ಇವು ಟೊಯೋಟಾ ವೆಲ್ಫೇರ್.